ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರೋವಂಥ ಮತ್ತು ಹೆಲ್ದಿ ಆಗಿರೋವಂಥ ಒಂದು ಡ್ರಿಂಕ್ಸ್ ರೆಸಿಪಿನ ಶೇರ್ ಮಾಡ್ಕೊಂಡು, ಅಂದರೆ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಇದನ್ನ. ಆಲ್ಮೋಸ್ಟ್ ವೀಳ್ಯದೆಲೆನ ಎಲ್ಲರೂ ಊಟ ಆದಮೇಲೆ ಹಾಕ್ಕೊಳ್ತಾರೆ. ಅಂದರೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಅಂತ ಬಿಟ್ಟು ಯೂಸ್ ಮಾಡ್ತಾರೆ. ಸೊ ಮಕ್ಕಳು ಎಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೆಲ್ಲ ಈಗೆಲ್ಲೋ ಹಾಕಲ್ಲ, ಬಟ್ ಎಲೆ ಯೂಸ್ ಮಾಡಿಬಿಟ್ಟು ಒಂದು ಮಿಲ್ಕ್ ಶೇಕ್ ಥರ ಮಾಡಿದ್ರೆ ಖಂಡಿತ ಇದನ್ನು ಮಕ್ಕಳು ಕುಡಿತಾರೆ. ಮತ್ತು ಹೆಲ್ತ್ ವೈಸು ಒಳ್ಳೆಯದು ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಸೋಂಪು ಕಾಳು ಮತ್ತು ಒಂದು 20 ಏಲಕ್ಕಿ ಎರಡನ್ನೂ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ಮತ್ತೆ ನೆನೆಹಾಕ್ತಿದ್ದೀನಿ. ಆದರೆ ಏನಂದರೆ ಧೂಳಿರುತ್ತೆ ಸೋಂಪು ಕಾಳು ಮೇಲ್ಗಡೆ, ಸೊ ಅದೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನೀರಲ್ಲಿ ತೊಳ್ಕೊಂಡಿದ್ದು. ಏಲಕ್ಕಿನೂ ಅಷ್ಟೇ, ಅದನ್ನು ಕೂಡ ಜೊತೆಲೆ ತೊಳೆದ್ಬಿಟ್ಟು 1 ಕಪ್ ನೀರು ಹಾಕ್ಬಿಟ್ಟು ನೆನೆಸಿಡ್ತಿದ್ದೀನಿ. ಈಗ ಇದ್ರ ಜೊತೆಗೆ ಗೋಂದ್ ಅಂತ ಹೇಳ್ತೀವಿ ಇದನ್ನು. ಗೋಂದು ಅಂದರೆ ಇಂದ 7 to 8 ಪೀಸಸ್ ತೊಗೊಂಡಿದ್ದೀನಿ ನಾನು. ಇದನ್ನು ನೆನೆಸಿಕ್ಬೇಕು. ಒಂದು 5 to 6 ಅವರ್ಸ್ ಆದರೂ ಇದು ನೆನೆಸ್ಬೇಕು. ಸೊ ನೆನೆದ್ಬಿಟ್ಟು ಇದು ಹರಡ್ಕೊಳುತ್ತೆ, ತುಂಬ ಹರಡುತ್ತೆ. ಅಂದರೆ ಆಲ್ಮೋಸ್ಟ್ ಆ ಬಟ್ಲು ತುಂಬ ಆಗುತ್ತೆ. ಸೊ ಹಾಗಾಗಿ ಆ ಬಟ್ಲು ತುಂಬ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಮತ್ತು ಎಲೆನೂ ಅಷ್ಟೇ, ಇದು ವಿಳೆದೆಲೆ, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸೊ ವಿಳೆದೆಲೆ ಯೂಸ್ ಮಾಡಿಬಿಟ್ಟು ಇವತ್ತು ನಾನು ಮಿಲ್ಕ್ ಶೇಕ್ ಮಾಡ್ತಿರೋದು. ನೋಡಿ, ವಿಳೆದೆಲೆನ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸೊ ವಿಳೆದೆಲೆ ತಿನ್ನೋದ್ರಿಂದ ನಮಗೆ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ಒಂದು. ಸೊ ಈ ವಿಳೆದೆಲೆನ ಪ್ಯಾಕೇಜ್ ಆಫ್ ಮಲ್ಟಿ ವಿಟಮಿನ್ಸ್ ಅಂತಲೇ ಹೇಳ್ಬೋದು. ಮತ್ತು ಇದು ಸ್ಕಿನ್ಗೂ ತುಂಬ ಒಳ್ಳೆಯದು ಮತ್ತು ಡೈಜೆಷನಲ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈಗ ಇದ್ರ ಜೊತೆಗೆ ಸೋಂಪು ಕಾಳು ಕೂಡ ತೊಗೊಂಡಿದ್ದೀನಿ. ಸೋಂಪು ಕಾಳು ಅಷ್ಟೇ ಅರ್ಧ ಕಪ್ ತೊಗೊಂಡಿದ್ದೀನಿ. ಅದೂ ಅಷ್ಟೇ, ಸೋಂಪು ಕಾಳು ಅಂದರೆ ತುಂಬ ಅದು ಡೈಜೆಷನ್ಗೆ ಒಳ್ಳೆಯದು, ಪ್ಲಸ್ ನಿಮಗೆ ಬಾಡಿನ ತುಂಬ ಕೂಲಾಗಿಟ್ಟಿರುತ್ತೆ. ಸೊ ಅದನ್ನು ಕೂಡ ಸೇರಿಸಿದ್ದೀನಿ. ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಅಂದರೆ ವಿಳೆದೆಲೆ ಇದು ಬೀಡ ಎಲ್ಲ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ನಾವು ಆಲ್ಮೋಸ್ಟ್ ಸೋಂಪು ಮತ್ತು ಗುಲ್ಕನ್ನು ಎಲ್ಲ ಹಾಕ್ಕೊತೀವಲ್ಲ. ಸೊ ಗುಲ್ಕನ್ ಕೂಡ ಅಷ್ಟೇ, ನಾನು 3/4 ಕಪ್ಪು ಗುಲ್ಕನ್ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನು ಸೋಂಪು ಕಾಳು ಅಷ್ಟೇ, ಸೋಂಪು ಕಾಳು ವಿತ್ ನೀರು ನೆನೆಸಿಟ್ಟಿದ್ವಲ್ಲ, ಆ ನೀರು ಜೊತೆನೇ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಳ್ತಿದ್ದೀನಿ. ಅಂದರೆ ರುಬ್ಬಿದ್ನೆಲ್ಲದನ್ನೂ ಒಂದು ಪ್ಯಾನಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ಕುದಿಸ್ಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 to 12 ಮಿನಿಟ್ಸ್ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಸಕ್ಕರೆನೂ ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಅದರ ಕೈ ಆಡಿಸ್ಕೊಂಡು ಕುದಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಸಕ್ಕರೆ ಬದಲಿಗೆ ಬೇಕಾದ್ರೆ ನಾವು ಕಲ್ಲು ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು. ಕಲ್ಲು ಸಕ್ಕರೆ ಇರುತ್ತಲ್ಲ, ಅದನ್ನು ಕೂಡ ಕೊಟ್ಟು ಇದಕ್ಕೆ ಆ್ಯಡ್ ಮಾಡಿ ಇದೇ ಥರ ಕುದಿಸ್ಕೋಬೇಕು. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಸ್ವೀಟ್ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಈ ರೀತಿ ಕುದಿಸಿ ಇಟ್ಕೊಳೋದ್ರಿಂದ ನೀವು ಆಲ್ಮೋಸ್ಟ್ ಇದನ್ನು 3 to 4 ಮಂತ್ಸ್ ನೀವು ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಿಬಿಟ್ಟು ನಿಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡಿಕೊಂಡು, ಅಂದರೆ ಅವಾಗ ಹಾಲು ಆ್ಯಡ್ ಮಾಡಿಬಿಟ್ಟು ನೀವು ಜ್ಯೂಸ್ ಮಾಡ್ಕೋಬೋದು. ನೋಡಿ, ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಕಲರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಕಲರ್ ಏನಕ್ಕೆ ಅಂದರೆ ಅದು ಗ್ರೀನಾಗಿ ಬರಲಿ ಅಂತ. ಅದು ಬರೀ ಎಲೆ ಹಾಕಿ ರುಬ್ಬಿ ಕುದಿಸಿರೋದ್ರಿಂದ ಆ ಗ್ರೀನ್ನೆಸ್ ಬರಲ್ಲ. ಸೊ ಹಾಗಾಗಿ ಗ್ರೀನ್ ಕಲರ್ಗೋಸ್ಕರ ನಾನು ಕಲರ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಆರ್ಗ್ಯಾನಿಕ್ ಕಲರ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಆಪ್ಷನ್, ನಿಮಗೆ ಕಲರ್ ಏನು ಇಂಪಾರ್ಟೆಂಟ್ ಅಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಈಗೆಲ್ಲ ಕುದ್ದ ಮೇಲೆ ಕಲರೆಲ್ಲ ಹಾಕಿದ್ಮೇಲೆ ಇದನ್ನು ಸೋಸ್ಕೊತಿದ್ದೀನಿ. ಸೋಂಪು ಕಾಳು, ಏಲಕ್ಕಿ ಎಲ್ಲನೂ ಜೊತೆಲಿ ರುಬ್ಬಿದ್ನಲ್ಲ, ಸೊ ಅದರಲ್ಲಿ ಕಡ್ಡಿ ಥರ ಫೀಲ್ ಆಗುತ್ತೆ ಕುಡಿಬೇಕಾದ್ರೆ, ಅದು ಕಸ ಕಸ ಥರ ಅನಿಸ್ಬೋದು. ಹಾಗಾಗ್ಬಿಟ್ಟು ಈಗ ಸೋಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀಟಾಗಿ ಸೋಸ್ಕೊಂಡ್ಬಿಡ್ತಿದ್ದೀನಿ. ಈ ಜ್ಯೂಸು ನಿಮಗೆ ಆಲ್ಮೋಸ್ಟ್ ಅಂದರೆ ಎಲ್ಲಡಿಕೆ ತಿಂದಂಗೆ ಆಗುತ್ತೆ. ಯಾಕೆಂದರೆ ಎಲ್ಲಡಿಕೆಗೆ ಹಾಕೋ ಐಟಮ್ಸೇ ಎಲ್ಲ ಹಾಕಿರೋದು. ಅಡಿಕೆ ಒಂದ್ಬಿಟ್ಟು ಇನ್ನೆಲ್ಲ ಹಾಕಿದ್ದೀನಿ. ಗುಲ್ಕನ್ನು, ಸೋಂಪು ಕಾಳು, ಏಲಕ್ಕಿ, ಎವ್ರಿಥಿಂಗ್ ಆ್ಯಡ್ ಆಗಿದೆ ಇದರಲ್ಲಿ. ಇದನ್ನು ಊಟ ಆದಮೇಲೆ ಬೇಕಾದ್ರೆ ನೀವು ಶಾರ್ಟ್ಸ್ ಥರನೂ ಯೂಸ್ ಮಾಡ್ಬೋದು. ಅಂದರೆ ಸ್ವಲ್ಪ 1 ಗ್ಲಾಸು ಹಾಲಲ್ಲಿ ಸ್ವಲ್ಪ 2 ಸ್ಪೂನ್ ಇದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಕುಡ್ಕೊಂಡ್ರು ನಿಮ್ಗೆ ಎಲ್ಲಡಿಕೆ ಹಾಕಿದ್ದೆ ಫೀಲೇ ಬಂದುಬಿಡುತ್ತೆ. ನೋಡಿ, ಈಗೆಲ್ಲ ಸೋಸ್ಕೊಂಡಿದ್ದೆಲ್ಲ ಆಯಿತು. ಸೊ ಈಗ ನೋಡಿ, ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲನ್ನ ಅಂದರೆ ಕಾಯಿಸ್ಬಿಟ್ಟು ಆರಿಸಿರೋ ಹಾಲನ್ನ ನಾನು ಒಂದು ಬೌಲಿಗೆ ಸೇರಿಸ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಸಬ್ಜಾ ಬೇರೆ ನೆನೆಸಿಟ್ಟಿದ್ದೆ. ಸಬ್ಜಾ ಒಂದು 10 ಮಿನಿಟ್ಸ್ ನೆನೆದ್ರೆ ಸಾಕಾಗುತ್ತೆ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಅಂದರೆ ಯಾಕೆಂದರೆ ಈಗ ಸಮ್ಮರ್ ಅಲ್ವಾ, ಸಮ್ಮರ್ಗೆ ಈ ಸಬ್ಜಾ ಮತ್ತು ಈ ಗೋಂದು ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ತೊಗೊತಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಬ್ಜಾ ಮತ್ತು 2 ಟೇಬಲ್ ಸ್ಪೂನಷ್ಟು ಗೋಂದು ಆ್ಯಡ್ ಮಾಡಿದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಮಿಕ್ಸ್ಚರ್ ಕೂಡ ಆ್ಯಡ್ ಮಾಡ್ತೀನಿ. ವಿಳ್ಯದೆಲೆ ಮಿಕ್ಸ್ಚರ್ ರುಬ್ಬಿಟ್ಟಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಇದನ್ನು ಹಾಲು ಜೊತೆನೇ ಕುಡಿಬೇಕು ಅಂತೀನಲ್ಲ, ನಿಮ್ಗೆ ಹಾಲು ಬೇಡ, ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ನೀರು ಜೊತೆ ಕೂಡ ಇದೇ ಥರ ಮಿಕ್ಸ್ ಮಾಡಿಕೊಂಡು ಕುಡ್ಕೊಂಡ್ರು ಇದೇ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ.
ಬಟ್ ಹಾಲು ಮಕ್ಕಳಿಗೆಲ್ಲ ಕೊಡೋಕ್ಕೆ ತುಂಬ ಒಳ್ಳೇದಲ್ವಾ, ಸೊ ಹಾಗಾಗಿ ನಾನು ಹಾಲೊಳಗೆ ಆ್ಯಡ್ ಮಾಡ್ತಿದ್ದೀನಿ ಇದನ್ನು. ಒಂದಿಷ್ಟು ಐಸ್ ಕ್ಯೂಬ್ಸು ಸೇರಿಸಿದ್ದೀನಿ, ಅಂದರೆ ಯಾವುದೇ ಆಗಲಿ ಕೂಲಾಗಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಐಸ್ ಕ್ಯೂಬ್ಸು ಆ್ಯಡ್ ಮಾಡಿದ್ದೀನಿ. ಈ ಡ್ರಿಂಕ್ಗೆ ನಿಮ್ಗೆ ಆಲ್ಮೋಸ್ಟ್ ಅಂದರೆ ಒಂಥರ ಕೂಲಿಂಗ್ ಏಜೆಂಟ್ ಥರನೇ ಇರುತ್ತೆ, ಯಾಕೆಂದರೆ ನಾನು ಗೋಂದ್ ಆ್ಯಡ್ ಮಾಡಿದ್ದೀನಿ ಮತ್ತು ಸೋಂಪು ಕಾಳು ಅದು ಕೂಡ ಕೂಲ್ ಮಾಡುತ್ತೆ ಬಾಡಿನ. ಸೊ ಹಾಗಾಗಿ ಇದು ಸಮ್ಮರ್ಗಂತೂ ಹೇಳಿ ಮಾಡಿಸಿದ ಡ್ರಿಂಕ್ ಇದು. ನೋಡಿ, ಪಾನ್ ಶಾಟ್ಸ್ ರೆಡಿ ಇದೆ. ರೆಗ್ಯುಲರ್ ಡ್ರಿಂಕ್ಸ್ ಕುಡಿದು ಬೇಜಾರಾಗಿರೋರಿಗೆ ಇದು ಒಂದು ಸ್ಪೆಷಲ್ ಡ್ರಿಂಕು ಹೌದು, ಮತ್ತು ಡಿಫ್ರೆಂಟಾಗೂ ಇರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.